ನಮಸ್ಕಾರ ಸ್ನೇಹಿತರೆ. ಮೋಸ್ಕಾ ಬ್ರದರ್ ಕ್ರಿಕೆಟ್ ಜಗತ್ತಿನಲ್ಲಿ ಅದರಲ್ಲೂ T20 ವಿಶ್ವಕಪ್ನಲ್ಲಿ ಹಲ್ಚಲ್ ಎಬ್ಸ್ತಾ ಇರುವ ಹೆಸರುಗಳು ಅಂತಾನೆ ಹೇಳ್ಬೋದು. ಈ ಅಣ್ಣ ತಮ್ಮನ ಆಟಕ್ಕೆ ಇಡೀ ವಿಶ್ವ ಕ್ರಿಕೆಟ್ ಬೆರಗಾಗಿ ಹೋಗಿದೆ. ಕ್ರಿಕೆಟ್ಗೆ ಅಂಬೆಗಾಲು ಇಡ್ತಿರುವ ಇಟಲಿ ತಂಡದಲ್ಲಿ ಈ ಬ್ರದರ್ಸ್ ಮೋಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಅಣ್ಣ ತಮ್ಮನ ಬಗ್ಗೆ ತಿಳಿದುಕೊಳ್ಳೋದರ ಜೊತೆ ಇಟಲಿ ಕೊಡ್ತಿರುವ ಫೈಟ್ ಬಗ್ಗೆನೂ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಜಸ್ಟಿನ್ ಮೋಸ್ಕಾ ಮತ್ತು ಆಂಟೋನಿ ಮೋಸ್ಕಾ ಇಟಲಿ T20 ವಿಶ್ವಕಪ್ ಕ್ರಿಕೆಟ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಂತ ಅಣ್ಣ ತಮ್ಮ. T20 ವರ್ಲ್ಡ್ ಕಪ್ ಪಂದ್ಯದಲ್ಲಿ ಇಟಲಿ ಪರ ಇವರಿಬ್ಬರು ಅದ್ಭುತವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಆದರೆ ಇವರಿಬ್ಬರು ಹೆಚ್ಚು ಸುದ್ದಿಯಾಗಿದ್ದು ನೇಪಾಳ ವಿರುದ್ಧದ ಪಂದ್ಯದಲ್ಲಿ. ಅಂದಹಾಗೆ ಫೆಬ್ರವರಿ 12ರಂದು ಇಟಲಿ ಮತ್ತು ನೇಪಾಳ ಮ್ಯಾಚ್ ನಡೆದಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ನೇಪಾಳ 124 ರನ್ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಬೆನ್ನಟ್ಟಿದ ಇಟಲಿ ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ 10 ವಿಕೆಟ್ಗಳಿಂದ ಮ್ಯಾಚ್ ಅನ್ನು ಗೆಲ್ತು. ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಆಂಟೋನಿ ಮೋಸ್ಕಾ ಮತ್ತು ಜಸ್ಟಿನ್ ಮೋಸ್ಕಾ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ರು. ಅದು ಮ್ಯಾಚ್ ಗೆಲ್ಲೋದಕ್ಕೆ ಕಾರಣ. ಮೊದಲ ಓವರ್ನಿಂದಲೇ ಬಿರುಸಿನ ಬ್ಯಾಟಿಂಗ್ ಒತ್ತು ನೀಡಿದ ಈ ಜೋಡಿ ಪವರ್ ಪ್ಲೇನಲ್ಲೇ 68 ರನ್ ಅನ್ನು ಕಲೆ ಹಾಕಿದ್ರು. ಈ ಮೂಲಕ ಈ ಅಣ್ಣ ತಮ್ಮ ವಿಶ್ವದ ಗಮನವನ್ನು ಸೆಳೆದ್ರು. ಇವರಿಬ್ಬರ ಬ್ಯಾಟಿಂಗ್ ಸ್ಟೈಲ್, ಟೈಮಿಂಗ್ ಮತ್ತು ಆಕ್ರಮಣಕಾರಿ ಆಟಕ್ಕೆ ಫ್ಯಾನ್ಸ್ಗಳು ಫಿದಾ ಆದರು. ಫಸ್ಟ್ ಟೈಮ್ ಈ ಪಂದ್ಯದಿಂದ ಇವರಿಬ್ಬರು ಕ್ರಿಕೆಟ್ ಪ್ರೇಮಿಗಳ ಮನಸ್ಸಲ್ಲಿ ಹಾಗೆ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು. T20 ವಿಶ್ವಕಪ್ನಲ್ಲಿ ಬಿಗ್ ಫೈಟ್ ಕೊಟ್ಟ ಇಟಲಿ. ಇನ್ನು T20ಯಲ್ಲಿ ಡಮ್ಮಿ ಟೀಮ್ ಇಟಲಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಡಮ್ಮಿ ಅದೆಲ್ಲ ಜಾಸ್ತಿ ರನ್ ಹೊಡೆಯಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ನೇಪಾಳ ವಿರುದ್ಧ ಗೆದ್ದು ಇಂಗ್ಲೆಂಡ್ ವಿರುದ್ಧ ಸೋತರು ಕೂಡ ಇಂಗ್ಲೆಂಡ್ ವಿರುದ್ಧ ಸೋತರು ಕೂಡ ಬಿಗ್ ಫೈಟ್ ನೀಡೇ ಸೋತಿದೆ. ಇಟಲಿ ವಿರುದ್ಧದ ಪಂದ್ಯದಲ್ಲಿ ಇಂಗ್ಲೆಂಡ್ಗೆ ಏಕಪಕ್ಷೀಯ ಗೆಲುವು ದಕ್ಕಲಿಲ್ಲ. ಮೊದಲ ಬಾರಿಗೆ T20 ವಿಶ್ವಕಪ್ ಆಡ್ತಿರುವ ಇಟಲಿ ಕೂಡ ಇಂಗ್ಲೆಂಡ್ ವಿರುದ್ಧ ಕೆಚ್ಚೆದೆಯ ಹೋರಾಟವನ್ನು ನೀಡ್ತು ಅಂತಾನೆ ಹೇಳ್ಬೋದು. ಗೆದ್ದಿಲ್ಲ ಅಂದರೂ ನಾವು ಸಖತ್ ಸ್ಟ್ರಾಂಗ್ ಇದ್ದೇವೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇಂಗ್ಲೆಂಡ್ 7 ವಿಕೆಟ್ಗೆ 202 ರನ್ನನ್ನು ಗಳಿಸಿತ್ತು. ಈ ರನ್ ಚೇಸ್ ಮಾಡಿದ ಇಟಲಿ ಟಫ್ ಫೈಟನ್ನು ನೀಡಿ 178 ರನ್ಗೆ ಆಲ್ಔಟ್ ಆಯಿತು. ಇಲ್ಲಿ ಇಟಲಿ ಸೋಲೋದಕ್ಕೆ ಆರಂಭ ಕಳಪೆ ಆಗಿತ್ತು ಅನ್ನೋದು ಬಿಟ್ಟರೆ ಮತ್ತೆ ಯಾವ ಕಾರಣ ಇಲ್ಲ. ಆರಂಭದಲ್ಲಿ ಒಂದಿಷ್ಟು ಆಟಗಾರರು ಚೆನ್ನಾಗಿ ಆಡಿಬಿಟ್ಟಿದ್ರೆ ಇಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ತಿತ್ತು. ಇಲ್ಲಿ ಮೋಸ್ಕಾ ಬ್ರದರ್ ಪೈಕಿ ಆಂಟೋನಿ ಮೋಸ್ಕಾ ಗೋಲ್ಡನ್ ಡಕ್ ಔಟ್ ಆದರು. ಜಸ್ಟಿನ್ ಮೋಸ್ಕಾ 43 ರನ್ ಗಳಿಸಿ ತಂಡಕ್ಕಾಗಿ ಹೋರಾಡಿದರು. ಒಟ್ಟಿನಲ್ಲಿ ಸೂಪರ್ 8ಗೆ ಎಂಟ್ರಿ ಕೊಡೋದಕ್ಕೆ ಇಟಲಿ ಕೂಡ ಸಾಕಷ್ಟು ಕಷ್ಟಪಟ್ಟಿದೆ. ಆದರೆ ಅದು ಕೈ ಹಿಡಿದಿಲ್ಲ. ಇಟಲಿ ಆರಂಭದಲ್ಲಿ ಸ್ವಲ್ಪ ಚೆನ್ನಾಗಾಡಿದ್ರೆ ಇಂಗ್ಲೆಂಡ್ ವಿರುದ್ಧ ಈಸಿಯಾಗಿ ಗೆಲ್ಬೋದಿತ್ತು. ಒಂದು ವೇಳೆ ಚೊಚ್ಚಲ ವಿಶ್ವಕಪ್ನಲ್ಲಿ ಸೂಪರ್ 8ಗೆ ಎಂಟ್ರಿ ಕೊಟ್ಟಿದ್ರೆ ಮುಂದೆ ಕೂಡ ಕ್ರಿಕೆಟ್ ಜಗತ್ತು ಇಟಲಿ ಕಡೆ ತಿರುಗಿ ನೋಡ್ತಿತ್ತು ಅಂತಾನೆ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.